ಕೊಲ್ಲಿಯಲ್ಲಿ ಯುದ್ಧ ನಿಲ್ತಾ ಇಲ್ಲ. ಈ ಕಡೆ ಸಮಸ್ಯೆಗಳು ನೀಗ್ತಾ ಇಲ್ಲ. LPG ಸಿಲಿಂಡರ್ ಅಭಾವದ ಸಮಸ್ಯೆ ಮತ್ತೆ ಮುಂದುವರೆದಿದೆ. ಆಟೋ ಚಾಲಕರ ಬದುಕು ಅತಂತ್ರವಾಗ್ತಾ ಇದೆ. ಮತ್ತೆ ಗ್ಯಾಸ್ ಟ್ರಬಲ್. ಕಳೆದ 2 ದಿನಗಳಿಂದ ಕಡಿಮೆ ಆಗಿತ್ತು. ಆಟೋ ಗ್ಯಾಸ್ ಕ್ಯೂ ಮತ್ತೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಇವತ್ತು ಮತ್ತೆ ಕೆಲ ಬಂಕುಗಳು ಕ್ಲೋಸ್ ಆಗಿದ್ದಾವೆ. ಚಾಲಕರ ಪರದಾಟ ಮುಂದುವರೆದಿದೆ. ಓಪನ್ ಆಗಿರುವ ಬಂಕುಗಳ ಮುಂದೆ ಆಟೋ ಸಾಲುಗಟ್ಟಿ ನಿಂತಿದ್ದಾವೆ. ಮಾಗಡಿ ರೋಡ್ ಟೋಲ್ ಗೇಟ್ ಬಳಿ ಬಂಕ್ನಲ್ಲಿ ಕ್ಯೂ ನಿಂತಿರುವಂಥದ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಲ್ಲಿ 2 ದಿವಸ ಆಟೋ ಚಾಲಕರು ನಿಟ್ಟುಸಿರು ಬಿಟ್ಟಿದ್ರು. ಆಟೋ ಗ್ಯಾಸ್ ಸಿಗ್ತಿದೆ ಅಂತ ಆರಾಮಾಗಿದ್ರು. ಆದರೆ ಮತ್ತೆ ಇವತ್ತು ಸೋಮವಾರ ಆಟೋ ಗ್ಯಾಸ್ಗೆ ಮತ್ತೆ ಕ್ಯೂ ನಿಂತಿದ್ದಾರೆ. ದೃಶ್ಯಗಳ ಸಮೇತ ಅದರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಈಗ ನೋಡ್ಬೋದು ಯಾವ ರೀತಿ ಆಟೋ ಚಾಲಕರು ಮತ್ತೆ ಸಾಲುಗಟ್ಟಿ ನಿಂತಿದ್ದಾರೆ ಅಂತ. ಕಳೆದ ಶನಿವಾರ ಭಾನುವಾರ ನಿನ್ನೆ ಮೊನ್ನೆ ನೋಡಿದ್ರೆ ಯಾವುದೇ ಬಂಕ್ಗಳ ಮುಂದೆ ಈ ರೀತಿ ಕ್ಯೂಗಳಿರಲಿಲ್ಲ. ಸರಾಗವಾಗಿ ಬರ್ತಿದ್ರು, ಆರಾಮಾಗಿ ಹಾಕ್ಸ್ಕೊತಿದ್ರು. ಆಟೋ ಚಾಲಕರು ಒಂದು ಮಾತನ್ನು ಹೇಳ್ತಿದ್ರು, ಗ್ಯಾಸ್ ಸಿಗ್ತಾ ಇದೆ ಆದರೆ ರೇಟ್ ಮಾತ್ರ ವೇರಿಯೇಷನ್ ಇದೆ. ಈ ಹಿಂದೆ ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ಇದ್ದಂಥ ರೇಟು 60ರಿಂದ 69 ರೂಪಾಯಿ ಒಳಗಡೆ ಇತ್ತು. ಈಗ ಅದು ಒಂದೊಂದು ಬಂಕಲ್ಲಿ ಒಂದೊಂದು ರೀತಿಯಲ್ಲಿದೆ ಅಂತ ಹೇಳ್ಕೊತಿದ್ರು. 120 ರೂಪಾಯಿವರೆಗೂ ತೊಗೋತಿದ್ದಾರೆ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ಇವಾಗ ಯಾವ ರೀತಿ ಆಟೋ ಗ್ಯಾಸ್ ಸಿಗ್ತದೆ ಅದೇ ರೀತಿ ಸಿಕ್ಕಿದ್ರೆ ನಮಗೆ ಕಾಯೋ ತಪ್ಪುತ್ತೆ ಅಂದಿದ್ರು. ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ನೋಡಿದ್ರೆ ಇದೇ ರೀತಿಯ ದೃಶ್ಯಗಳು ಏನು 2 ದಿವಸದ ಹಿಂದೆ ಏನು ದೃಶ್ಯಗಳು ಕಾಣಿಸ್ತಿತ್ತು ಬಂಕ್ಗಳ ಮುಂದೆ, ಅದೇ ರೀತಿ ಬಂಕ್ಗಳ ಮುಂದೆ ಆಟೋ ಚಾಲಕರು ಕಾಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಕೆಲ ಖಾಸಗಿ ಬಂಕ್ಗಳು ಕ್ಲೋಸ್ ಆಗಿರೋ ಕಾರಣಕ್ಕೆ ಈ ರೀತಿ ಸರ್ಕಾರಿ ಸ್ವಾಮ್ಯದ ಬಂಕಲ್ಲಿ ಏನು ಆಟೋ ಸಿಗ್ತಿದೆ, ಆಟೋ ಗ್ಯಾಸನ್ನು ಹಾಕ್ಸ್ಕೊಳ್ಳೋಕ್ಕೆ ನೂರಾರು ಆಟೋ ಚಾಲಕರು ಬೆಳ್ಳಂಬೆಳಗ್ಗೆ ಬಂದು ಕಾಯ್ತಿರುವಂಥದ್ದು. ಇದು ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿ ಇರುವಂತಹ ಭಾರತ್ ಪೆಟ್ರೋಲಿಯಂ ಸೇರಿರುವಂತಹ ಆಟೋ ಗ್ಯಾಸ್ ಬಂಕ್ ದೃಶ್ಯಗಳು. ಅದರ ಮುಂದೆ ಕಾಣಿಸ್ತಿರುವಂಥದ್ದು ಏನು ವೆಸ್ಟ್ ಆಫ್ ಕಾರ್ಡ್ ರೋಡ್ ಇದೆ. ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಎಲ್ ಶೇಪಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ತಂದು ನಿಲ್ಲಿಸ್ಕೊಂಡು ಈಗ ಗ್ಯಾಸ್ ಹಾಕ್ಸ್ಕೊತಿದ್ದಾರೆ. 2 ದಿವಸದಿಂದ ಅನ್ಲಿಮಿಟೆಡ್ ಅಂದರೆ ಫುಲ್ ಟ್ಯಾಂಕನ್ನು ಮಾಡಿಸ್ಕೋಬೋದಾಗಿತ್ತು. ಈಗಲೂ ಫುಲ್ ಟ್ಯಾಂಕ್ ಮಾಡ್ತಿದ್ದಾರೆ. ಆದರೆ ಆಟೋಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ನೋಡ್ತಿದ್ದೀರಾ, ಕ್ಯೂ ಅಲ್ಲಿ ಬನ್ನಿ ಅಂತ ಕಳಿಸ್ತಿದ್ದಾರೆ. ಈಗ ಆಟೋ ಗ್ಯಾಸ್ ಹಾಕೋದಕ್ಕೆ ಶುರು ಮಾಡ್ತಿದ್ದಾರೆ ಲೋಡ್ ಬಂದಿರೋದ್ರಿಂದ. ಈ ಥರ ದೃಶ್ಯಗಳು ಇವತ್ತಿಂದ ಮತ್ತೆ ಕಾಣಿಸ್ತಿರೋದು. ಎಲ್ಲೋ ಮತ್ತೆ ಇಷ್ಟು ದಿನ ಇದ್ದಂತಹ ಅಂದರೆ ಯುದ್ಧ ಶುರುವಾದಾಗ ಇದ್ದಂತಹ ಪರಿಸ್ಥಿತಿ, ಆಟೋ LPG ಅಭಾವ ಶುರು ಆಗಿತ್ತಲ್ಲ, ಅದು ಮತ್ತೆ ಏನೋ ಕಾಡ್ತಿದೆಯೋ ಅನ್ನೋಂಥ ಅನುಮಾನ ಈಗ ಮೂಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.